ಬಸವ ಕಲ್ಯಾಣ ನಗರದ ಧರ್ಮ ಪ್ರಕಾಶ್ ಕಾಲೋನಿಯ ಬಡ ಜನರಿಗೆ ಈಗ ಆಕಾಶವೇ ಸೂರು, ಹಸಿರು ಮ್ಯಾಟೆ ಅವರ ಪಾಲಿನ ಆಸರೆ. ಹೊಸ ಮನೆ ಸಿಗುತ್ತೆ, ನೆಮ್ಮದಿಯಿಂದ ಇರಬಹುದು ಅಂತ ಕಂಡಿದ್ದ ಕನಸು ಈಗ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ನುಚ್ಚುನೂರಾಗಿದೆ. 2022-23ನೇ ಸಾಲಿನಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಬರೋಬ್ಬರಿ 1352 ಮನೆಗಳು ಮಂಜೂರಾಗಿದ್ವು. ಪ್ರತಿಯೊಬ್ಬ ಫಲಾನುಭವಿಯು ತನ್ನ ಕಷ್ಟದ ಹಣದಲ್ಲಿ 75,000 ರೂಪಾಯಿ ವಂತಿಗೆ ಕಟ್ಟಿದ್ದಾರೆ. ಸರ್ಕಾರ ಕೂಡ 5 ಲಕ್ಷ ರೂಪಾಯಿ ಸಹಾಯ ಧನ ನೀಡೋದಾಗಿ ಭರವಸೆ ನೀಡಿತು. ಆದರೆ ಕಳೆದ 3 ವರ್ಷಗಳಿಂದ ಈ ಕಾಮಗಾರಿ ಅರ್ಧಕ್ಕೆ ನಿಂತು ದೆವ್ವದ ಬಂಗಲೆಯಂತಾಗಿದೆ. ಇದು ನಮ್ಮ ಬಸವ ಕಲ್ಯಾಣದ ಧರ್ಮ ಪ್ರಕಾಶ್ ಕಾಲೋನಿಯ ಜನರ ಹಣೆ ಬರಹ. ಹೊಸ ಮನೆ ಸಿಗುತ್ತೆ ಅನ್ನೋ ಆಸೆಯಲ್ಲಿದ್ದು ಇದ್ದ ಹಳೆ ಮನೆಯನ್ನ ಕೆಡವ ಹಾಕಿ ಇವತ್ತು ಬೀದಿಗೆ ಬಿದ್ದಿದ್ದಾರೆ ಈ ಬಡಪಾಯಿಗಳು. ಕಳೆದ 3 ವರ್ಷಗಳಿಂದ ಇವರ ಜೀವನ ಈ ಹಸಿರು ಮ್ಯಾಟ್ ಕೆಳಗಡೆನೆ ಕಳೆದು ಹೋಗ್ತಾ ಇದೆ. ಕೆಂಡದಂಥ ಬಿಸಿಲಲ್ಲಿ ಬೆಂದು, ಮಳೆಯಲ್ಲಿ ನೆನೆದು, ಚಳಿಯಲ್ಲಿ ನಡುತ್ತಾ ಈ ಕೋಳಿ ಗೂಡಿನಂತಿರೋ ಶೆಡ್ಗಳಲ್ಲಿ ಪುಟ್ಟ ಮಕ್ಕಳು ಮತ್ತೆ ವಯಸ್ಸಾದವ್ರನ್ನ ಇಟ್ಕೊಂಡು ದಿನ ಕಳೆಯೋದು ಅಂದ್ರೆ ಸಾಮಾನ್ಯ ವಿಷಯವೇನಲ್ಲ. 2022-2023ರಲ್ಲೇ ಸ್ಲಂ ಬೋರ್ಡ್ನಿಂದ 1352 ಮನೆಗಳು ಮಂಜೂರಾಗಿದ್ವು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ನಮಗೂ ಒಂದು ಸೂರು ಸಿಗುತ್ತೆ ಅಂತ ಈ ಜನ ಖುಷಿ ಪಟ್ಟಿದ್ರು. ವೀಕ್ಷಕರೇ, ಬಡವರು ಕಷ್ಟಪಟ್ಟು ತಮ್ಮ ಪಾಲಿನ 75,000 ರೂಪಾಯಿ ವಂತಿಗೆಯನ್ನು ಕೂಡ ಕಟ್ಟಿದ್ದಾರೆ. ಸರ್ಕಾರ ಕೂಡ 5 ಲಕ್ಷ ರೂಪಾಯಿ ಸಹಾಯ ಧನ ಕೊಡುತ್ತೆ ಅಂದಿದ್ರು. ಆದರೆ ಇವತ್ತು ಆ ಕಾಸು ಇಲ್ಲ, ಈ ಕಡೆ ಮನೆಯೂ ಇಲ್ಲ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಮತ್ತೆ ಗುತ್ತಿಗೆದಾರರ ದರ್ಪಕ್ಕೆ ಇವತ್ತು ಸಾವಿರಾರು ಕುಟುಂಬಗಳು ಅತಂತ್ರವಾಗಿಬಿಟ್ಟಿವೆ. ಅರ್ಧಕ್ಕೆ ನಿಂತಿರೋ ಈ ಗೋಡೆಗಳನ್ನು ನೋಡ್ತಾ ಕಣ್ಣೀರು ಹಾಕೋದೇ ಇವರ ಕೆಲಸ ಆಗ್ಬಿಟ್ಟಿದೆ. ಕೆಲವರಂತೂ ಈ ಸಂಕಷ್ಟ ತಾಳಲಾರದೆ ತಿಂಗಳಿಗೆ 3,000 ರೂಪಾಯಿ ಬಾಡಿಗೆ ಕಟ್ಟಿ ಬೇರೆ ಕಡೆ ವಾಸ ಮಾಡ್ತಿದ್ದಾರೆ. ಕೂಲಿ ಮಾಡಿ ಬದುಕೋ ಇವರ ಹೊಟ್ಟೆ ಮೇಲೆ ಇವತ್ತು ಅಧಿಕಾರಿಗಳು ಚಪ್ಪಡಿ ಕಲ್ಲನ್ನು ಎಳೆದು ಬಿಟ್ಟಿದ್ದಾರೆ. ಶೆಡ್ ಹೊರಗಡೆನೇ ಅಡುಗೆ ಮಾಡಬೇಕು, ಅಲ್ಲೇ ಸ್ನಾನ ಮಾಡಬೇಕು, ಅಲ್ಲೇ ಊಟ ಮಾಡಬೇಕು. ರಾತ್ರಿ ಇಡೀ ವಿಷಜಂತುಗಳ ಭಯದಲ್ಲೇ ಕಣ್ಣು ಮುಚ್ಚಿ ಮಲಗುವಂಥ ಒಂದು ಪರಿಸ್ಥಿತಿ ಬಂದಿದೆ ಅಂದರೆ ಈ ಆಡಳಿತಕ್ಕೆ ಇನ್ನೇನನ್ಬೇಕು? ಜಿಲ್ಲಾಡಳಿತಕ್ಕೆ ಎಷ್ಟೇ ಮನವಿ ಮಾಡಿದ್ರೂ ಕೂಡ ಯಾರೂ ಇವ್ರ ಗೋಳನ್ನು ಕೇಳ್ತಾ ಇಲ್ಲ. ಇನ್ನು ಶಾಸಕರಿಗಂತೂ ಇವ್ರ ಕಷ್ಟ ಕಾಣಿಸ್ತಾಲೇ ಇಲ್ಲ. ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಜನ ನೆನಪಾಗ್ತಾರೆ ಇಲ್ಲಿನ ಜನ. ಆದರೆ ನಂತರದಲ್ಲಿ ಅವರ ಕಷ್ಟ ಆಲಿಸೋದಕ್ಕೆ ಬರೋದೇ ಇಲ್ಲ. ನಮಗೇನು ಅರಮನೆ ಬೇಡಪ್ಪ, ಅರ್ಧಕ್ಕೆ ನಿಂತಿರೋ ಮನೆನ ಪೂರ್ತಿ ಮಾಡಿಕೊಡಿ, ಪುಣ್ಯ ಕಟ್ಕೊಳ್ಳಿ ಸ್ವಾಮಿ ಅಂತ ಈ ತಾಯಂದಿರು ಕೈ ಮುಗಿದು ಕೇಳ್ತಾ ಇದ್ರು ಕೂಡ ಈ ಅಧಿಕಾರಿಗಳ ಮನಸ್ಸು ಕರಗ್ತಾನೆ ಇಲ್ಲ. ಯಾಕೆ? ಎಲೆಕ್ಷನ್ ಬಂದಾಗ ವೋಟ್ ಕೇಳೋಕ್ಕೆ ಸಾಲಾಗಿ ಬರೋ ಜನಪ್ರತಿನಿಧಿಗಳು ಇವತ್ತು ಈ ಬಡವರ ಕಣ್ಣೀರು ಒರೆಸೋಕೆ ಎಲ್ಲಿ ಹೋಗಿದ್ದಾರೆ? ಹಸಿರು ಮ್ಯಾಟನ್ನೇ ಸೂರು ಮಾಡ್ಕೊಂಡು ಬದುಕಿರೋ ಈ ಜನರ ಶಾಪ ನಿಮಗೆ ತಟ್ಟದೇ ಇರುತ್ತಾ? ಇನ್ಮುಂದಾದರೂ ಈ ಸ್ಲಂ ಬೋರ್ಡ್ ಅಧಿಕಾರಿಗಳು ಎಚ್ಚೆತ್ಕೊಂಡು ಮನೆಗಳನ್ನು ಪೂರ್ಣಗೊಳಿಸಬೇಕಿದೆ. ಬಡವರ ಮನೆ ಕನಸು ಬರೀ ಕನಸಾಗಿಯೇ ಉಳಿಬಾರ್ದು ಅನ್ನೋದಾದರೆ ಇದು ನೂರಾರು ಕುಟುಂಬಗಳ ನೈಜ ನೋವಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸಿ ಅವರ ನೆರವಿಗೆ ಬರಬೇಕಿದೆ.